ಗುಡ್ ಮಾರ್ನಿಂಗ್ ಎವ್ರಿಬಡಿ. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಈ ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳನ್ನು ಕುರಿತು ಕೆಲವು ವಿಚಾರಗಳನ್ನಷ್ಟೇ ನೋಡಿದ್ವಿ. ಅದರ ಮುಂದುವರೆದ ಭಾಗವನ್ನು ನಾವೀಗ ನೋಡೋಣ. ಮುಂದಿನ ವೈಯಕ್ತಿಕ ಭಿನ್ನತೆಯಲ್ಲಿ ನಾವು ಕಾಣುವಂಥ ವ್ಯತ್ಯಾಸಗಳು ಭಾವನಾತ್ಮಕ ವ್ಯತ್ಯಾಸಗಳು. ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳಲ್ಲಿ ಮುಂದಿನ ಕ್ಷೇತ್ರಗಳನ್ನು ನಾವು ನೋಡೋಣ. ಅದರಲ್ಲಿ ಮೊದಲನೆಯದು ಭಾವನಾತ್ಮಕ ವ್ಯತ್ಯಾಸಗಳು. ಈ ಭಾವನಾತ್ಮಕತೆ ಅಥವಾ ಭಾವನೆಗಳು ಅನ್ನೋ ಪದ ನಿಮಗೆ ಗೊತ್ತಿದೆ. ಭಾವನೆಗಳು ಯಾವುಗಳನ್ನು ನಾವು ಭಾವನೆಗಳು ಅಂತೇಳಿ ಕರಿತೀವಿ. ಭಾವನೆಗಳು ಅಂದರೆ ಪ್ರೀತಿ, ವಿಶ್ವಾಸ, ಸಂತೋಷ, ದುಃಖ, ಕೋಪ, ಹರ್ಷ, ಇವುಗಳನ್ನು ನಾವು ಭಾವನೆಗಳು ಅಂತ ಕರಿತೀವಿ. ಈ ಭಾವನೆಗಳು ಮನುಷ್ಯರಲ್ಲೂ ಇದೆ ಮತ್ತು ಪ್ರಾಣಿಗಳಲ್ಲೂ ಕೂಡ ಇದೆ. ಪ್ರಾಣಿಗಳು ಕೂಡ ಅವಕ್ಕೆ ಮಾತನಾಡಲಿಕ್ಕೆ ಭಾಷೆ ಇಲ್ಲದೆ ಹೋದರೂ ಕೂಡ ಭಾವನೆಗಳನ್ನು ವ್ಯಕ್ತಪಡಿಸ್ತವೆ. ಈಗ ಮನುಷ್ಯರಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಈ ಭಾವನಾತ್ಮಕ ವ್ಯತ್ಯಾಸಗಳು ಕೂಡ ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳಲ್ಲಿ ಒಂದು. ಭಾವನೆಗಳು ಅಂದರೆ ಭಾವನೆಗಳು ಇಲ್ಲದೇ ನಾವಿರೋಕ್ಕಾಗದೇ ಇಲ್ಲ. ನಮ್ಮಲ್ಲಿ ವೈಯಕ್ತಿಕವಾಗಿ ನಮ್ಮನ್ನೇ ನಾವು ಪರಿಶೀಲಿಸಿಕೊಂಡಾಗ ನಮ್ಮಲ್ಲಿ ಏನೆಲ್ಲ ಭಾವನೆಗಳಿದೆ? ಪ್ರೀತಿ ಇದೆ, ದ್ವೇಷ ಇದೆ, ಸಂತೋಷ ಇದೆ, ಕೋಪ ಇದೆ, ದುಃಖ ಇದೆ, ಆನಂದ ಇದೆ. ಇವೆಲ್ಲವುಗಳು ಕೂಡ ಮನುಷ್ಯರಲ್ಲಿ ನಾವು ಕಾಣುವಂತಹ ಭಾವನೆಗಳು. ಈ ಭಾವನೆಗಳಲ್ಲಿ ನಾವು ವ್ಯತ್ಯಾಸಗಳನ್ನು ಕಾಣ್ತೀವಿ. ಅಂದರೆ ನಾವು ನೋಡುವಂತಹ ಗಮನಿಸುವಂತಹ ಎಲ್ಲ ವ್ಯಕ್ತಿಗಳಲ್ಲಿ ಒಂದೇ ರೀತಿಯ ಭಾವನೆಗಳು ಇರುವುದಿಲ್ಲ. ಉದಾಹರಣೆಗೆ ಪ್ರೀತಿ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪ್ರತಿಯೊಬ್ಬರನ್ನು ಮನುಷ್ಯನನ್ನಾಗಲಿ ಅಥವಾ ಪ್ರಾಣಿಯನ್ನಾಗಲಿ ಒಂದೇ ಥರ ಪ್ರೀತಿ ಮಾಡೋದಿಲ್ಲ. ಪ್ರೀತಿಯ ಲೆವೆಲ್ ಅಂತ ಹೇಳೋಣ, ಅದು ಚೇಂಜ್ ಆಗ್ತಾ ಹೋಗುತ್ತೆ. ಕೆಲವರಿಗೆ ಯಾರನ್ನು ಕಂಡ್ರೂ ಪ್ರೀತಿ ಇರಲ್ಲ, ಇನ್ನು ಕೆಲವರಿಗೆ ಎಲ್ಲರ ಮೇಲೂ ಪ್ರೀತಿ, ಇನ್ನು ಕೆಲವರಿಗೆ ಪ್ರೀತಿಯ ಬದಲಿಗೆ ಬಹುಮಟ್ಟಿಗೆ ದ್ವೇಷನೇ ಇರುತ್ತೆ. ಕಾರಣ ಏನು? ಅದಕ್ಕೆ ಅವರ ವೈಯಕ್ತಿಕ ಆಂತರಿಕ ಅಂಗಾಂಗಗಳ ರಚನೆಯಲ್ಲಿನ ಕೆಲವು ಬದಲಾವಣೆಗಳು ಅಥವಾ ವ್ಯತ್ಯಾಸಗಳು, ಮತ್ತು ಅವರು ಬೆಳೆಯುವಂತಹ ಪರಿಸರ, ಅವರಿಗೆ ಮನೆಯಲ್ಲಿ ಸಿಗುವಂತಹ ಬೆಳವಣಿಗೆಯ ಪ್ರಧಾನ ಅಂಶಗಳು ಕೂಡ ಕಾರಣ ಆಗುತ್ತೆ. ಪ್ರೀತಿ ಆಯಿತು. ಕೋಪ ಕೂಡ ಒಂದು ಭಾವನೆ, ಭಾವನಾತ್ಮಕ ಅಂಶಗಳಲ್ಲಿ ಅದು ಕೂಡ ಒಂದು. ಕೋಪವಾದ ಮಟ್ಟವನ್ನು ನಾವು ನೋಡಿದಾಗ ಅದು ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತಾ ಹೋಗುತ್ತೆ. ಕೆಲವರಿಗೆ ಕೋಪನೇ ಬರಲ್ಲ, ಕೆಲವರಿಗೆ ಅತಿ ಸಣ್ಣ ವಿಚಾರಕ್ಕೆ ಶೀಘ್ರ ಕೋಪ ಬರುತ್ತೆ. ಕೆಲವರು ಸಮಯಕ್ಕನುಗುಣವಾಗಿ ಸಂದರ್ಭಕ್ಕನುಗುಣವಾಗಿ ಅವರಿಗೆ ಕೋಪ ಬರುತ್ತೆ. ಎಲ್ಲಿ ನಾನು ಕೋಪವನ್ನು ವ್ಯಕ್ತಪಡಿಸಬಾರ್ದು ಅಂತೇಳಿ ಕಂಟ್ರೋಲ್ ಮಾಡಿಕೊಳ್ತಾರೆ. ನಿಯಂತ್ರಣ, ಆ ನಿಯಂತ್ರಣ ಅನ್ನೋದು ಮನುಷ್ಯನಿಗೆ ಇಲ್ಲದೆ ಹೋದರೆ ಕೋಪದಿಂದ ಆಗುವ ಅನಾಹುತಗಳು ಬಹಳ ಆಗುತ್ತೆ. ಹಾಗೆ ಕೋಪ ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗ್ತಾ ಹೋಗುತ್ತೆ. ಪ್ರೀತಿ, ಕೋಪ, ಆಮೇಲೆ ಭಯ ಕೂಡ ಒಂದು ಭಾವನೆ. ಉದ್ವೇಗ, ಭಯಕ್ಕೆ ವ್ಯಕ್ತಿ ಕೆಲವರು ಕೆಲವು ವಿಚಾರಗಳಿಗೆ ಭಯಪಡ್ತಾರೆ, ಎಲ್ಲ ವಿಚಾರಗಳಿಗೂ ಕೂಡ ಭಯಪಡ್ತಾರೆ. ಮತ್ತು ಕೆಲವರಿಗೆ ಭಯ ಅನ್ನೋದೇ ಇಲ್ಲ. ಅದಕ್ಕೆ ಕಾರಣ ಏನು ಅಂದರೆ ಅದು ವೈಯಕ್ತಿಕ ಭಿನ್ನತೆ. ಅವರ ದೇಹದಲ್ಲಿ ಆಗುವ ರಸದೂತಗಳು, ಹಾರ್ಮೋನ್ ವೇರಿಯೇಷನ್ ಕೂಡ ಕೆಲವೊಮ್ಮೆ ಅದಕ್ಕೆ ಕಾರಣ ಆಗುತ್ತೆ. ಕೆಲವರು ಸಣ್ಣ ಪುಟ್ಟ ವಿಚಾರಗಳಿಗೆ ಕೂಡ ಹೆದರ್ತಾರೆ, ಮತ್ತು ಕೆಲವರು ಯಾವುದಕ್ಕೂ ಹೆದರೋದೇ ಇಲ್ಲ. ಇದನ್ನು ನಾವೇನಂತ ಕರಿತೀವಿ? ಇದು ಕೂಡ ವೈಯಕ್ತಿಕ ಭಿನ್ನತೆ. ಭಯ, ಕೋಪ, ಪ್ರೀತಿ ಇವು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತಾ ಹೋಗ್ತವೆ. ಮತ್ತು
ಅಸೂಯೆ. ಅಸೂಯೆ ಅನ್ನೋ ಪದ ನಿಮಗೆ ಗೊತ್ತಿದೆ. ಅದಕ್ಕೆ ನಾವು ನಮ್ಮ ಆಡುಭಾಷೆಯಲ್ಲಿ ಅದನ್ನು ಹೊಟ್ಟೆ ಕಿಚ್ಚು ಅಂತೇಳಿ ಕರೀತೀವಿ. ಕೆಲವರು ಚೆನ್ನಾಗಿರೋರು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ, ನಾನು ಅವ್ರಂಗೆ ಇಲ್ವಲ್ಲ. ಆಮೇಲೆ ಕೆಲವರು ಏನೆಲ್ಲ ಇದ್ದರೂ ಕೂಡ ಅನಾವಶ್ಯಕವಾಗಿ ಕೆಲವರು ನೋಡಿ ಅಸೂಯೆ ಪಡೋದು, ಹೊಟ್ಟೆ ಕಿಚ್ಚು ಪಡೋದನ್ನು ನಾವು ನೋಡ್ತೀವಿ. ಮತ್ತು ಕೆಲವರು ಅವ್ರು ಏನೂ ಇಲ್ಲದೆ ಇದ್ದರೂ ಕೂಡ ಶ್ರೀಮಂತರನ್ನೇ ನೋಡಲಿ, ಬಡವರನ್ನೇ ನೋಡಲಿ, ತಮಗೆ ಇಲ್ಲದೆ ಇರೋದು ಅವ್ರಿಗಿದೆ ಅಂದರೆ ಅಸೂಯೆ ಪಡೆದೇ ಇರುವಂತಹ ವ್ಯಕ್ತಿಗಳನ್ನು ಕೂಡ ನೋಡ್ತೀವಿ. ಹೀಗೆ ಈ ಭಾವನೆಗಳಲ್ಲೂ ಕೂಡ ನಾವು ಅನೇಕ ವ್ಯತ್ಯಾಸಗಳನ್ನು ಕಾಣ್ತೀವಿ. ಮತ್ತೊಂದು ಭಾವನೆ ವಿನೋದ, ಜೋಕ್ಸ್ ಅಂತ ಕರಿತೀವಲ್ಲ ನಾವು. ಕೆಲವರ ಸ್ವಭಾವ ಹೆಂಗೆ ಅಂದರೆ ಯಾವುದನ್ನು ಅವ್ರು ಸೀರಿಯಸ್ ಆಗಿ ತಗೊಳ್ಳಲ್ಲ, ಫ್ರೀಯಾಗಿ ತಗೊಳ್ತಾರೆ. ಅದನ್ನ ವಿನೋದ, ಯಾವಾಗಲೂ ಜೋಕ್ಸ್ ಮಾಡ್ತಾ ಖುಷಿಯಾಗಿರ್ತಾ ಕಾಲ ಕಳೀತಾರೆ. ಮತ್ತು ಕೆಲವರಿಗೆ ನಾವು ಏನೇ ಅಂದರೂ ಅದನ್ನು ಸ್ಪೋರ್ಟಿವ್ ಆಗಿ ತಗೊಳ್ಳಲ್ಲ. ಅವರು ತುಂಬ ಬೇಗ ಕೋಪಕ್ಕೊಳಗಾಗ್ತಾರೆ. ಅವರಿಗೆ ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇಲ್ಲ ಅವ್ರ ಹತ್ರ ಅಂತೇಳಿ ನಾವು ಹೇಳ್ತೀವಿ. ಹಾಗೆಯೇ ಜಿಗುಪ್ಸೆ ಅನ್ನೋ ಪದದ ಅಂತ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿದೆ. ಕೆಲವರಿಗೆ ತುಂಬ ಬೇಗ ಜಿಗುಪ್ಸೆ ಬರುತ್ತೆ, ಜೀವನದಲ್ಲಿ ಜಿಗುಪ್ಸೆ ಪಡ್ತಾರೆ. ಏನೋ ಅವರಿಗೆ ಅತೃಪ್ತಿ ಆಯಿತು, ಅಸಮಾಧಾನ ಆಯಿತು ಅಂತ ಹೇಳಿದರೆ ಅಯ್ಯೋ ಬಿಡಪ್ಪ ಇದೇನು ಜೀವನ ಅಂತಾರೆ. ಮತ್ತು ಕೆಲವರು ಯಾವುದಕ್ಕೂ ಜಿಗುಪ್ಸೆ ಪಟ್ಕೊಳ್ಳಲ್ಲ. ನನ್ನ ಹತ್ರ ಏನು ಇಲ್ಲದೆ ಇದ್ದರೂ ಬೇರೆಯವರೆಲ್ಲ ಇರೋದನ್ನು ನೋಡಿ ನಾನು ಖುಷಿಪಟ್ಟು ಲವಲವಿಕೆಯಿಂದ ಇರ್ತೀನಿ, ನಾವೇ ಜಿಗುಪ್ಸೆ ಪಟ್ಕೋಬೇಕು, ಜೀವನ ಬಂದಾಗ ನಾವು ಸ್ವೀಕರಿಸಬೇಕು ಅನ್ನುವಂಥ ಕೆಲವರು ಇರ್ತಾರೆ. ಹೀಗೆ ನಾವು ಭಾವನಾತ್ಮಕವಾಗಿ ಭಾವನೆಗಳಿಗೆ ಸಂಬಂಧಪಟ್ಟಂತೆ ಕೂಡ ವ್ಯಕ್ತಿಗಳಲ್ಲಿ ನಾವು ಅನೇಕ ವ್ಯತ್ಯಾಸಗಳನ್ನು ಕಾಣ್ತೀವಿ. ಮುಂದಿನ ಸಾಮಾಜಿಕ ಮತ್ತು ನೈತಿಕ ವಿಕಾಸದಲ್ಲಿನ ವ್ಯತ್ಯಾಸ. ಸಾಮಾಜಿಕ ಮತ್ತು ನೈತಿಕ ವಿಕಾಸ. ಸಾಮಾಜಿಕ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಸಾಮಾಜಿಕ ಅಂದರೆ ಮನುಷ್ಯನನ್ನು ನಾವೇನಂತ ಕರಿತೀವಿ, ಸಮಾಜ ಜೀವಿ ಅಂತ ಕರಿತೀವಿ. ಮನುಷ್ಯ ಮೂಲತಃ ಸಮಾಜ ಜೀವಿ. ಸಮಾಜದ ಅಥವಾ ಸಾಮಾಜಿಕ ಸಂಘಟನೆಯಲ್ಲಿ ಸಮಾಜದ ನೀತಿ ನಿಯಮಗಳಿಗೆ ಬದ್ಧರಾಗಿಯೇ ನಾವು ಬದುಕಬೇಕಾಗುತ್ತೆ. ಸಮಾಜಕ್ಕೆ ನಾವು ಹೊಂದಿಕೊಂಡು ಬದುಕ್ತೀವಿ. ಈ ಹೊಂದಾಣಿಕೆಯ ಬದುಕಿನಲ್ಲಿ ನಮಗೆ ಕೆಲವು ಸಮಸ್ಯೆಗಳು ಎದುರಾಗ್ತವೆ. ಆ ಸಮಸ್ಯೆಗಳು ಎದುರಾದಾಗ ನಾವು ಸಮಾಜವನ್ನು ಬಿಟ್ಟು ಸುಲಭವಾಗಿ ಹೊರಗೋಗೋಕ್ಕಾಗಲ್ಲ. ಇಲ್ಲಿ ಸಾಮಾಜಿಕ ವಿಕಾಸ, ದೈಹಿಕವಾಗಿ ನಮ್ಮಲ್ಲಿ ಬೆಳವಣಿಗೆ ಮತ್ತು ವಿಕಾಸ ಆದ ಹಾಗೆ ಸಾಮಾಜಿಕ ವಿಕಾಸವೂ ಕೂಡ ಮನುಷ್ಯ ಅಥವಾ ವ್ಯಕ್ತಿಯಲ್ಲಿ ಆಗಬೇಕು. ಸಾಮಾಜಿಕ ವಿಕಾಸದ ವ್ಯಾಪ್ತಿಯಲ್ಲಿ ಬರುವಂಥ ಅಂಶಗಳ್ಯಾವು? ಸಹಾಯ, ಸಹಕಾರ ಅಥವಾ ನೆರವು, ಆಮೇಲೆ ಒಬ್ಬರ ನೋಡಿ ಅನುಕಂಪ ತೋರಿಸೋದು, ಪ್ರೀತಿ, ವಿಶ್ವಾಸ, ಹೊಂದಾಣಿಕೆ, ಸಹಬಾಳ್ವೆ, ಸಹಕಾರ, ಈ ಎಲ್ಲ ಗುಣಗಳನ್ನು ನಾವೇನಂತ ಕರಿತೀವಿ, ಸಾಮಾಜಿಕ ಗುಣಗಳು ಅಂತ ಕರಿತೀವಿ. ಈ ಸಾಮಾಜಿಕ ಗುಣಗಳು ಮನುಷ್ಯನ ಬದುಕಿಗೆ ಅತ್ಯಂತ ಅವಶ್ಯಕ. ಯಾಕೆಂದರೆ ನಾವು ಯಾರೂ ಕೂಡ ಒಂಟಿಯಾಗಿ ಬದುಕಲಿಕ್ಕಾಗಲ್ಲ. ಒಂದು ಮನೆಯಲ್ಲೇ ಒಂದು ಅವಿಭಕ್ತ ಕುಟುಂಬದಲ್ಲೇ ನಾವು ಉದಾಹರಣೆಗೆ ತಗೊಂಡ್ರೆ, ಅವಿಭಕ್ತ ಕುಟುಂಬದ ಒಂದು ಬೆಳವಣಿಗೆ ಅಥವಾ ಅಭಿವೃದ್ಧಿ ನಿಂತಿರೋದು ಅಲ್ಲಿನ ಸದಸ್ಯರ ಅತ್ಯುತ್ತಮ ಸಾಮಾಜಿಕ ಗುಣಗಳ ಒಂದು ಪ್ರಭಾವದಿಂದ ಅವಿಭಕ್ತ ಕುಟುಂಬ ಒಳ್ಳೆಯ ಹೆಸರನ್ನು ಪಡೆಯುತ್ತೆ. ಇನ್ನು ವಿಶಾಲವಾಗಿ ನಾವು ಸಮಾಜವನ್ನು ನೋಡಿದಾಗ ಸಮಾಜದ ಬೆಳವಣಿಗೆಗೆ, ಅಭಿವೃದ್ಧಿಗೆ ಮುಖ್ಯವಾಗಿ ಈ ಸಾಮಾಜಿಕ ಗುಣಗಳು ಬಹಳ ಮುಖ್ಯ. ಪ್ರೀತಿ, ವಿಶ್ವಾಸ, ಹೊಂದಾಣಿಕೆ, ಸಹಾಯ, ಸಹಕಾರ, ಸಹಬಾಳ್ವೆ, ಹೊಂದಾಣಿಕೆ ಇವೆಲ್ಲವೂ ಕೂಡ ಮುಖ್ಯ. ಈ ಎಲ್ಲ ಗುಣಗಳು ಸಮಾಜದ ಎಲ್ಲ ಸದಸ್ಯರಲ್ಲೂ ಕೂಡ ಒಂದೇ ರೀತಿಯಾಗಿರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಕೆಲವರು ಸಮಾಜದಲ್ಲಿ ವ್ಯಕ್ತಿಗಳಿಗೆ ಹೊಂದ್ಕೊಳ್ತಾರೆ, ಕೆಲವರು ಹೊಂದ್ಕೊಳ್ಳಲ್ಲ. ಮತ್ತೆ ಕೆಲವರು ಅನುಕಂಪ ತೋರಿಸ್ತಾರೆ, ಕೆಲವರು ಅನುಕಂಪ ತೋರಿಸಲ್ಲ. ಕೆಲವರು ವಿಶ್ವಾಸ ತೋರಿಸ್ತಾರೆ, ಕೆಲವರು ಹೊಟ್ಟೆ ಕಿಚ್ಚುಪಡ್ತಾರೆ. ಹೀಗೆ ಈ ಸಾಮಾಜಿಕ ಗುಣಗಳಾದ ಈ ಎಲ್ಲ ಅಂಶಗಳು ಎಲ್ಲರಲ್ಲೂ ಚೆನ್ನಾಗಿತ್ತು ಅಂದರೆ ತಾನಾಗಿ ಸಮಾಜ ಅಭಿವೃದ್ಧಿಯನ್ನು ಹೊಂದುತ್ತೆ. ಆದರೆ ನಾವು ನೋಡುವ ಹಾಗೆ ಎಲ್ಲ ಸಮಾಜದ ಅಥವಾ ಒಂದು ಕುಟುಂಬವನ್ನೇ ತಗೊಂಡ್ರೆ ಕುಟುಂಬದ ಸದಸ್ಯರಲ್ಲೇ ಎಷ್ಟೋ ಸಾರಿ ಹೊಂದಾಣಿಕೆ
ಪ್ರೀತಿ ವಿಶ್ವಾಸ ಇರಲ್ಲ, ಸಹಾಯ ಸಹಕಾರದ ಮನೋಭಾವನೆ ಇರಲ್ಲ. ಕಾರಣ ಏನಿದೆ? ಕಾರಣ ಆ ವ್ಯಕ್ತಿಗಳ ಬೆಳವಣಿಗೆಯಲ್ಲಿ ಪ್ರಭಾವ ಬೀರುವಂತಹ ಕೆಲವು ಅನುವಂಶೀಯ ಗುಣಗಳು ಮತ್ತು ಅವರು ಬೆಳೆದಿರ್ತಕ್ಕಂಥ ಪರಿಸರ ಕಾರಣ ಆಗುತ್ತೆ. ಮುಂದಿನ ಅಂಶ ನೈತಿಕ ವಿಕಾಸ. ನೈತಿಕವಾಗಿಯೂ ಕೂಡ ನಾವು ಸಮಾಜದಲ್ಲಿ ವ್ಯಕ್ತಿಗಳ ನಡುವೆ ವ್ಯತ್ಯಾಸಗಳನ್ನು ಕಾಣ್ತೀವಿ. ನೈತಿಕತೆ ಎಂದರೇನು? ಅಥವಾ ನೀತಿ ನಿಯಮಗಳು. ನೀತಿ ನಿಯಮಗಳನ್ನು ಈಗ ಒಂದು ಕುಟುಂಬವನ್ನು ತಗೊಳ್ರಿ, ಒಂದು ಶಾಲೆಯನ್ನು ತಗೊಳ್ರಿ, ಒಂದು ಸಮಾಜವನ್ನು ತಗೊಳ್ರಿ. ಪ್ರತಿಯೊಂದು ಸಂಘ ಸಂಸ್ಥೆಯೂ ಕೂಡ ತನ್ನದೇ ಆದ ನೈತಿಕ ನೀತಿ ನಿಯಮಗಳನ್ನು ಹೊಂದಿರುತ್ತೆ. ಈ ನೈತಿಕ ನೀತಿ ನಿಯಮಗಳು ಯಾಕೆ ಬೇಕು? ಕಾನೂನು ಕಟ್ಟಳೆಗಳು ಸಮಾಜದಲ್ಲಿ ಎಷ್ಟು ಮುಖ್ಯನೋ ನೈತಿಕ ಅಥವಾ ನೀತಿ ನಿಯಮಗಳು ಕೂಡ ಅಷ್ಟೇ ಮುಖ್ಯ. ವ್ಯಕ್ತಿ ಎಷ್ಟೇ ಬುದ್ಧಿವಂತನಾದರೂ, ಆರ್ಥಿಕವಾಗಿ ಸಬಲನಾದರೂ, ಅವನಲ್ಲಿ ಈ ಸಾಮಾಜಿಕ ಮತ್ತು ನೈತಿಕ ಗುಣಗಳು ಬಹಳ ಮುಖ್ಯವಾಗುತ್ತೆ. ಈ ಸಾಮಾಜಿಕ ಮತ್ತು ನೈತಿಕ ಗುಣಗಳು ಇಲ್ಲದೆ ಹೋದರೆ ಅವನ ವ್ಯಕ್ತಿತ್ವನೇ ಅಪೂರ್ಣ ಅಂತೇಳಿ ನಾವು ಹೇಳ್ಬೋದು. ನೀತಿ ನಿಯಮಗಳು, ನೀವು ನಿಮ್ಮ ಮನೆಗಳಲ್ಲೇ ನಿಮ್ಮ ಪೋಷಕರು ನಿಮಗೆ ಕೆಲವು ನೀತಿ ನಿಯಮಗಳನ್ನು ಹಾಕಿರ್ತಾರೆ. ಸಂಜೆ ಇಷ್ಟೊತ್ತಿನ ಒಳಗಡೆ ನೀನು ಮನೆಗೆ ಬರಬೇಕು, ಯಾವುದೇ ಕಾರಣಕ್ಕೂ ರಾತ್ರಿ ವೇಳೆಯಲ್ಲಿ ಹೊರಗಡೆ ಇರಬಾರ್ದು, ತಂದೆ ತಾಯಿಗಳು ಅಥವಾ ಹಿರಿಯರು ಪೋಷಕರು ಹೇಳಿದ ಮಾತುಗಳನ್ನು ಕೇಳಬೇಕು. ಸಮಾಜಕ್ಕೆ ಹೇಗೆ ನೀತಿ ನಿಯಮಗಳಿದೆಯೋ, ನೈತಿಕ ನಿಯಮಗಳಿದೆಯೋ, ಹಾಗೆ ಕುಟುಂಬ, ಶಾಲೆ, ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಕೂಡ ನೈತಿಕ ನಿಯಮಗಳಿರುತ್ತೆ. ಈ ನೈತಿಕ ನಿಯಮಗಳನ್ನು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಅಥವಾ ಎಲ್ಲರೂ ಒಂದೇ ರೀತಿಯಾಗಿ ಪಾಲಿಸ್ತಾರೆ ಅಂತ ನಾವು ಹೇಳ್ತೀವಿ. ಈ ನೈತಿಕ ನಿಯಮಗಳ ಪಾಲನೆಯಲ್ಲೂ ಕೂಡ ನಾವು ವ್ಯತ್ಯಾಸಗಳನ್ನು ಕಾಣ್ತೀವಿ. ಯಾಕೆ? ಒಂದೇ ಕುಟುಂಬವನ್ನು ತಗೊಳ್ರಿ, ಅಲ್ಲಿರ್ತಕ್ಕಂತಹ ಇಬ್ಬರು ಮಕ್ಕಳು ಆ ಕುಟುಂಬದ ನೈತಿಕ ನಿಯಮಗಳನ್ನು ಒಬ್ಬ ಕರೆಕ್ಟಾಗಿ ಪಾಲನೆ ಮಾಡಿದರೆ ಮತ್ತೊಬ್ಬ ಪಾಲಿಸಲ್ಲ. ನೀವು ಲೇಟಾಗಿ ಬರಬೇಡ ಅಂತ, ಹೌದು ನಾನು ಲೇಟಾಗೇ ಬರ್ತೀನಿ ಅಂತಾನೆ. ತಂದೆ ತಾಯಿ ಒಬ್ಬರು ಗೌರವ ಕೊಟ್ಟರೆ ಮತ್ತೊಬ್ಬರು ಗೌರವ ಕೊಡಲ್ಲ. ಸಮಾಜದಲ್ಲೂ ಕೂಡ ಅಷ್ಟೇ, ಶಾಲಾ ಕಾಲೇಜುಗಳಲ್ಲೂ ಕೂಡ ಅಷ್ಟೇ, ಎಲ್ಲ ರೀತಿಯ ಸಮುದಾಯ ಸಂಘ ಸಂಸ್ಥೆಗಳಲ್ಲೂ ನಾವು ಈ ಭಿನ್ನತೆ ಅಥವಾ ವ್ಯತ್ಯಾಸವನ್ನು ಕಾಣ್ತೀವಿ. ಎಲ್ಲರೂ ಒಂದು ಸಂಘ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಬರುವಂಥವ್ರು ಯಾಕೆ ಅವರಲ್ಲಿ ವ್ಯತ್ಯಾಸ? ಇದಕ್ಕೆ ಕಾರಣ ಮತ್ತೆ ನಾವು ಅದನ್ನೇ ಹೇಳಬೇಕಾಗುತ್ತೆ. ಅವರು ಬೆಳೆಯುವ ಪರಿಸರ, ಅವರು ಪಡ್ಕೊಂಡಿರ್ತಕ್ಕಂಥ ಅನುವಂಶೀಯ ಅಂಶಗಳು, ಅವರ ಯೋಚನಾ ರೀತಿ, ಹಾರ್ಮೋನ್ಸ್ಗಳು ಅಥವಾ ರಸದೂತಗಳು ಅವರ ಮೇಲೆ ಬೀರುವ ಪರಿಣಾಮಗಳು, ಇಂತಹ ಅನೇಕ ಅಂಶಗಳು ಈ ಅನೇಕ ವೈಯಕ್ತಿಕ ಭಿನ್ನತೆ ಅಥವಾ ವ್ಯತ್ಯಾಸಗಳಿಗೆ ಕಾರಣ ಆಗ್ತದೆ. ಮತ್ತೊಂದು ಮುಂದಿನ ವ್ಯತ್ಯಾಸ ಆಸಕ್ತಿಯಲ್ಲಿನ ವ್ಯತ್ಯಾಸಗಳು. ಆಸಕ್ತಿ ಮತ್ತು ಅಭಿಕ್ಷಮತೆ. ಇಂಟ್ರೆಸ್ಟ್ ಅಂಡ್ ಅಪ್ಟೂಡ್ ಅಂತ ಕರೆಯಬಹುದು. ಆಸಕ್ತಿ ಮತ್ತು ಅಭಿರುಚಿಗಳಲ್ಲಿ ವ್ಯತ್ಯಾಸ. ಈಗ ಆಸಕ್ತಿ ಮತ್ತು ಅಭಿರುಚಿಗಳಲ್ಲಿ ಒಂದು ತರಗತಿಯ 4 ಮಕ್ಕಳನ್ನು ನಾವು ತಗೊಂಡ್ರೆ, ನಾವು 4-8 ಮಕ್ಕಳನ್ನೇ ನಾವು ತಗೊಂಡು ಅವರ ಆಸಕ್ತಿ ಮತ್ತು ಅಭಿರುಚಿಯ ಕ್ಷೇತ್ರಗಳಲ್ಲಿ ಅನೇಕ ಭಿನ್ನತೆ ಅಥವಾ ವ್ಯತ್ಯಾಸಗಳನ್ನು ನಾವು 4 ಜನಕ್ಕಿರೋ ಆಸಕ್ತಿ ಇನ್ನು4 ಜನಕ್ಕಿರಲ್ಲ. ಅವರ ಆಸಕ್ತಿಯ ಕ್ಷೇತ್ರಗಳೇ ಭಿನ್ನವಾಗಿರುತ್ತೆ. ಯಾಕೆ? ಕೆಲವರು ಶಾಲೆ ಅಥವಾ ಕುಟುಂಬದ ಅಥವಾ ಸಮಾಜದ ಎಲ್ಲ ರೀತಿಯ ಕಾರ್ಯಕ್ರಮ ಚಟುವಟಿಕೆಗಳಲ್ಲೂ ಕೂಡ ಆಸಕ್ತಿಯಿಂದ ಭಾಗವಹಿಸ್ತಾರೆ. ಕೆಲವರು ಆ ವಿಚಾರದಲ್ಲಿ ಹಿಂದೆ ಸರಿತಾರೆ. ಯಾಕೆ ಹಿಂದಕ್ಕೆ ಸರಿತಾರೆ? ಇಲ್ಲಪ್ಪ ನನಗೆ ಆಸಕ್ತಿ ಇಲ್ಲ, ನನಗೆ ಕ್ರೀಡಾ ಚಟುವಟಿಕೆಯಲ್ಲಿ ಆಸಕ್ತಿ ಇಲ್ಲ, ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನನಗೆ ಆಸಕ್ತಿ ಇಲ್ಲ, ನನ್ನ ಆಸಕ್ತಿ ಕ್ಷೇತ್ರಗಳೇ ಬೇರೆ. ಹೀಗೆ ನಾವು ನೋಡ್ತೀವಿ. ಕೆಲವರಿಗೆ ಧ್ಯಾನ ಮಾಡೋ ಆಸಕ್ತಿ ಇರುತ್ತೆ, ಮತ್ತು ಕೆಲವರಿಗೆ ಪುಸ್ತಕಗಳನ್ನು ಓದುವಂಥ ಆಸಕ್ತಿ ಇರುತ್ತೆ, ಕೆಲವರಿಗೆ ಸಂಗೀತದಲ್ಲಿ ಆಸಕ್ತಿ ಇರುತ್ತೆ, ಕೆಲವರಿಗೆ ನಾಟಕ ಕಲೆಯಲ್ಲಿ ಆಸಕ್ತಿ ಇರುತ್ತೆ, ಕೆಲವರಿಗೆ ಯಾವ ಆಸಕ್ತಿಗಳು ಇಲ್ಲ, ತರಗತಿಯ ಪಾಠ ಪ್ರವಚನಗಳನ್ನು ಅಥವಾ ಚಟುವಟಿಕೆಗಳನ್ನು ಸಮಯಕ್ಕೆ ತಕ್ಕಂಗೆ ಓದಿಕೊಂಡು
ಅದರಲ್ಲಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ತಗೊಳ್ಬೇಕು ಅನ್ನೋ ಆಸಕ್ತಿ ಇರುತ್ತೆ. ಕೆಲವರಿಗೆ ಇದು ಯಾವುದು ಬೇಡ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾನೇ ಸ್ವತಂತ್ರವಾಗಿ ಮುನ್ನುಗ್ಗಬೇಕು ಅನ್ನುವಂಥ ಆಸಕ್ತಿ ಇರುತ್ತೆ. ಈ ಥರ ಈ ಆಸಕ್ತಿಯ ಅಭಿರುಚಿಯಲ್ಲಿ ಕೆಲವರಿಗೆ ನೃತ್ಯದಲ್ಲಿ ಆಸಕ್ತಿ ಇರುತ್ತೆ, ಸಂಗೀತದಲ್ಲಿ ಆಸಕ್ತಿ ಇರುತ್ತೆ. ಹೀಗೆ ಆಸಕ್ತಿಯ ಕ್ಷೇತ್ರಗಳು ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗ್ತಾ ಹೋಗುತ್ತೆ. ತರಗತಿ ಶಿಕ್ಷಕರಿಗೆ ಕೆಲವೊಮ್ಮೆ ಅನಿಸುತ್ತೆ, ಯಾಕೆ ಈ ಮಕ್ಕಳಿಗೆ ಕೆಲವು ವಿಚಾರಗಳಲ್ಲಿ ಆಸಕ್ತಿನೇ ಇಲ್ವಲ್ಲ. ಎಷ್ಟೋ ಸಾರಿ ಶಿಕ್ಷಕ ಬಲವಂತವಾಗಿ ಒತ್ತಾಯವಾಗಿ ಹೇಳ್ತಾರೆ, ನೀವು ಈ ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ರಿ, ನಿರಾಸಕ್ತರಾಗಬೇಡ್ರಿ, ಯಾವಾಗಲೂ ನಿಷ್ಕ್ರಿಯರಾಗಿ ತರಗತಿಯಿಂದ ಕೂರಬೇಡ್ರಿ, ಇರುವ ಸಮಯವನ್ನು ಸದುಪಯೋಗ ಮಾಡಿಕೊಂಡು ಆಸಕ್ತಿಯಿಂದ ನೀವು ಮುಂದೆ ಬಂದರೆ ನೀವು ಶೈಕ್ಷಣಿಕವಾಗಿ ಮತ್ತು ಇತರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸಬಹುದು ಅನ್ನುವಂತಹ ಎಷ್ಟೇ ಉತ್ತೇಜನದ ಮಾತುಗಳನ್ನು ಹೇಳಿದರೂ ಕೂಡ ಕೆಲವರಿಗೆ ಇಲ್ಲ ನನಗೆ ಅದು ಆಸಕ್ತಿನೇ ಇಲ್ಲ ಅಂದ್ಬಿಡ್ತಾರೆ. ಅದು ಮೂಲಭೂತವಾಗಿ ಅವರೆಲ್ಲ ಮನಸ್ಸಿನಲ್ಲಿ ಇರುತ್ತದೋ ಅಥವಾ ಅದನ್ನ ನಾವು ಬೆಳೆಸ್ಕೊಂಡಿರ್ತಾರೆ. ಹೀಗೆ ಆಸಕ್ತಿ ಮತ್ತು ಅಭಿರುಚಿಯ ಕ್ಷೇತ್ರಗಳಲ್ಲೂ ಕೂಡ ನಾವು ವ್ಯತ್ಯಾಸವನ್ನು ಕಾಣ್ತೀವಿ. ಮತ್ತು ಮುಂದಿನ ಅಂಶ ಮನೋಧೋರಣೆಗಳು. ನಂಬಿಕೆಗಳು ಮತ್ತು ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ. ವೈಯಕ್ತಿಕ ಭಿನ್ನತೆಯ ಮುಂದಿನ ಕ್ಷೇತ್ರಗಳು ಮನೋಧೋರಣೆ, ನಂಬಿಕೆ ಮತ್ತು ಅಭಿಪ್ರಾಯ. ಮನೋಧೋರಣೆ ಮನಸ್ಸಿನ ಒಂದು ದೃಢ ಅಭಿಪ್ರಾಯಗಳು. ಅಭಿಪ್ರಾಯದಲ್ಲಿ ಮನೋಧೋರಣೆ ಹೆಚ್ಚು ಕಮ್ಮಿ ಇವೆರಡೂ ಕೂಡ ಒಂದೇ ಅರ್ಥವನ್ನು ಕೊಡುವಂತಹ. ಕೆಲವರ ಮನೋಧೋರಣೆ ಧನಾತ್ಮಕವಾಗಿದ್ದರೆ ಮತ್ತು ಕೆಲವರ ಮನೋಭಾವನೆ ಋಣಾತ್ಮಕವಾಗಿರುತ್ತೆ. ಧನಾತ್ಮಕ ಮನೋಧೋರಣೆ ಮತ್ತು ಋಣಾತ್ಮಕ ಮನೋಧೋರಣೆ ಗೊತ್ತಿರ್ಬೋದು ನಿಮಗೆ. ಇದನ್ನು ನಾವು ಪಾಸಿಟಿವ್ ಆಟಿಟ್ಯೂಡ್ ಅಂಡ್ ನೆಗೆಟಿವ್ ಆಟಿಟ್ಯೂಡ್ ಅಂತ ಹೇಳ್ತೀವಿ. ಧನಾತ್ಮಕ ಧೋರಣೆ, ಋಣಾತ್ಮಕ ಧೋರಣೆ, ಮತ್ತೊಂದು ತಟಸ್ಥ. ನಾವು ನೋಡುವಂಥ ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಕೆಲವರು ಪಾಸಿಟಿವ್ ಆಟಿಟ್ಯೂಡ್ ಇರುತ್ತೆ. ಯಾವಾಗಲೂ ಪಾಸಿಟಿವ್ ಆಟಿಟ್ಯೂಡು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಗೆ ಅಥವಾ ಒಂದು ಸಮಾಜದ ಬೆಳವಣಿಗೆ ಅತ್ಯಂತ ಅವಶ್ಯಕ. ನಾವು ಯಾವುದನ್ನು ಋಣಾತ್ಮಕವಾಗಿ ನೋಡಬಾರ್ದು, ನೆಗೆಟಿವ್ ಆಗಿ ನೋಡಬಾರ್ದು. ಇದು ನನ್ನ ಕೈಲಾಗಲ್ಲ, ಇದು ಸರಿ ಇಲ್ಲ, ಈ ವ್ಯಕ್ತಿ ಸರಿ ಇಲ್ಲ, ಈ ವ್ಯವಸ್ಥೆ ಸರಿ ಇಲ್ಲ, ಈ ವ್ಯವಸ್ಥೆಯನ್ನು ನಾನು ಹೊಂದ್ಕೊಳ್ಳಲ್ಲ, ಇವು ಋಣಾತ್ಮಕ. ಈ ಋಣಾತ್ಮಕ ಭಾವನೆಗಳು, ಧೋರಣೆಗಳು ಏನು ಮಾಡ್ತವೆ, ವ್ಯಕ್ತಿಯನ್ನು ಮುಂದಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅದಕ್ಕೆ ಮನುಷ್ಯ ಯಾವಾಗ ಏನು ಮಾಡಬೇಕು, ಧನಾತ್ಮಕ ಧೋರಣೆಗಳನ್ನು ಹೊಂದಿರಬೇಕು, ಪಾಸಿಟಿವ್ ಆಗಿರ್ಬೇಕು. ಯಾವಾಗಲೂ ನಾವು ಒಂದು ಸಮಸ್ಯೆ ಬಂದ ಇರಲಿ ಬಿಡು, ಸಮಸ್ಯೆಯನ್ನು ನಾವು ಎದುರಿಸೋಣ, ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಣ. ಸಮಸ್ಯೆಗಳು ಬಂದಷ್ಟು ಮನುಷ್ಯ ಏನಾಗ್ತಾನೆ, ಗಟ್ಟಿ ಆಗ್ತಾ ಹೋಗ್ತಾನೆ. ನಾನು ಯಾವ ಕಾರಣಕ್ಕೂ ಕೂಡ ಹಿಂದಕ್ಕೆ ಸರಿಬಾರ್ದು, ನನ್ನ ಆಲೋಚನೆಗಳು, ಅಭಿಪ್ರಾಯಗಳು ಮುಂದಕ್ಕೆ ಹೋಗುವಂತಿರಬೇಕು, ಪಾಸಿಟಿವ್ ಆಗಿರಬೇಕು. ಬರುವ ಸಮಸ್ಯೆಗಳು ಏನೇ ಬರಲಿ, ಕಷ್ಟಗಳೇನೇ ಬರಲಿ, ಅದೆಲ್ಲದನ್ನು ಎದುರಿಸಿ ನಾವು ಮುಂದಕ್ಕೆ ಹೋಗೋಣ. ಇದು ಪಾಸಿಟಿವ್ ಅಥವಾ ಧನಾತ್ಮಕ ಧೋರಣೆ. ಏನಪ್ಪ ಈ ವಿಚಾರದಲ್ಲಿ ನಿನ್ನ ಧೋರಣೆ ಏನು? ಇಲ್ಲ ನನಗದು ಇಷ್ಟ ಇಲ್ಲ, ಇಲ್ಲ ನನಗಿಷ್ಟ. ಮತ್ತೆ ಕೆಲವರು ತಟಸ್ಥ, ಪಾಸಿಟಿವ್ ಅಲ್ಲ, ನೆಗೆಟಿವ್ ಅಲ್ಲ, ತಟಸ್ಥ ಬರುತ್ತೆ. ಏನು ನಿನ್ನ ಅಭಿಪ್ರಾಯ, ಏನೋ ನನಗೆ ಗೊತ್ತಿಲ್ಲ, ಇದಿಷ್ಟನಾ, ಇಷ್ಟ ಇಲ್ವಾ? ಕೆಲವರು ಇದು ನನಗೆ ತುಂಬ ಇಷ್ಟ, ನನಗಿದು ಚೆನ್ನಾಗಿ ಅನಿಸುತ್ತೆ. ಇನ್ನು ಕೆಲವರು ನನಗಿಷ್ಟ ಇಲ್ಲ, ಇದು ಚೆನ್ನಾಗಿ ಅನಿಸಲ್ಲ. ಮತ್ತು ಕೆಲವರು ನನಗೆ ಇಷ್ಟ ಅಂತಲೂ ಗೊತ್ತಿಲ್ಲ, ಇಲ್ಲ ಅಂತಲೂ ಗೊತ್ತಿಲ್ಲ. ನಾನು ತಟಸ್ಥವಾಗಿರ್ತೀನಿ. ಇದು ಆಮೇಲೆ ನಂಬಿಕೆಗಳು. ನಂಬಿಕೆ ಪದದ ಅರ್ಥ ನಿಮಗೆ ಗೊತ್ತಿದೆ. ನಂಬಿಕೆ ನಮ್ಮ ಬದುಕಿಗೆ ಬಹಳ ಮುಖ್ಯ. ನಂಬಬೇಕು ತಾನೆ ನಾವು. ಅಂದರೆ ನಂಬಬೇಕು ಅಂತ ಸುಮ್ಮನೆ ಅನಾವಶ್ಯಕವಾಗಿ ಎಲ್ಲರನ್ನೂ ನಂಬೋದಲ್ಲ. ಯಾರನ್ನು ಎಷ್ಟು ನಂಬಬೇಕು ಅಷ್ಟು ನಂಬಬೇಕು ನಾವು. ಏನಪ್ಪ ನಿನ್ನ ನಂಬಿಕೆ ಏನು, ಈ ವಿಚಾರದಲ್ಲಿ ನಿನ್ನ ನಂಬಿಕೆ ಏನು ಅಂದರೆ, ನನಗೆ ಈ ವ್ಯಕ್ತಿಯ ಬಗ್ಗೆ, ವಿಚಾರದ ಬಗ್ಗೆ, ಈ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಇದೆ.
ನಂಬಿಕೆ ಇಲ್ಲ. ಇಲ್ಲಪ್ಪ, ನನಗೆ ಇದರಲ್ಲಿ ನಂಬಿಕೆ ಇಲ್ಲ, ನಾನು ನಂಬೋದೇ ಇಲ್ಲ, ಯಾವ ವ್ಯಕ್ತಿಯನ್ನು ನಾನು ನಂಬಲ್ಲ, ಯಾಕೆಂದರೆ ಯಾರೂ ಸರಿ ಇರಲ್ಲ. ಇನ್ನು ಕೆಲವರು ಏನು ಹೇಳ್ತಾರೆ, ಇಲ್ಲ ನನಗೆಲ್ಲದರ ಮೇಲೂ ನಂಬಿಕೆ ಅಂತ. ಅದು ಸರಿಯಲ್ಲ. ನಂಬಿಕೆ ಹೇಗಿರಬೇಕು ಅಂದರೆ, ನಾವು ಎಷ್ಟು ನಂಬಬೇಕು ಅಷ್ಟೇ. ಅತಿಯಾಗಿ ನಂಬಿ ಮೋಸ ಹೋಗೋದು ಕೂಡ ಉಂಟು. ನಂಬದೇನೆ ನಾವು ಶೋಷಣೆಗೆ, ಅನ್ಯಾಯಕ್ಕೆ ಅಥವಾ ಎಲ್ಲೋ ಒಂದು ಕಡೆ ಯಾವುದೇ ರೀತಿಯ ಒಂದು ಸಮಾಜದಲ್ಲಿ ನಾವು ಗುರುತುಪಡಿಸ್ಕೊಳ್ಳಿಕ್ಕೂ ಕೂಡ ಆಗಲ್ಲ. ಅದಕ್ಕೆ ಈ ನಂಬಿಕೆ ಅವರವರ ವೈಯಕ್ತಿಕ ವಿಚಾರ. ನಾನು ಈ ವ್ಯವಸ್ಥೆ ನಂಬಲ್ಲ, ವ್ಯಕ್ತಿ ನಂಬಲ್ಲ. ಇನ್ನು ಕೆಲವರು ನಾನು ಎಲ್ಲದನ್ನೂ ನಂಬ್ತೀನಿ ಅಂತಾರೆ. ಇನ್ನು ಕೆಲವರು ನಾನು ಪೂರ್ಣವಾಗಿ ನಂಬಲ್ಲಪ್ಪ, ವ್ಯವಸ್ಥೆಯಲ್ಲಿ ದೋಷಗಳಿದೆಯಾ ನಾನು ಕಂಡುಹಿಡ್ತೀನಿ, ಅದನ್ನು ದೂಷಿಸ್ತೀನಿ, ನಾನು ಇಷ್ಟೇ ನಂಬೋದು. ಹೀಗೆ ಈ ನಂಬಿಕೆಯ ವಿಚಾರದಲ್ಲೂ ಕೂಡ ನಾವು ವ್ಯಕ್ತಿಗಳ ನಡುವೆ ವ್ಯತ್ಯಾಸಗಳನ್ನು ಕಾಣ್ತೀವಿ. ಮತ್ತು ಅಭಿಪ್ರಾಯ, ನಿನ್ನ ಅಭಿಪ್ರಾಯ. ಈಗ ಯಾವುದೋ ಒಂದು ವಿಚಾರದ ಬಗ್ಗೆ ಉಪನ್ಯಾಸ ಕೊಡಿಸ್ತೀವಿ ನಾವು, ಅದರ ಬಗ್ಗೆ ಪ್ರಾತ್ಯಕ್ಷಿಕೆಗಳನ್ನು ಕೊಡ್ತೀವಿ, ಅದರ ಬಗ್ಗೆ ಅನೇಕ ಒಂದಲ್ಲ ಎರಡು ಬಾರಿ ಭಾಷಣ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತೀವಿ, ಅದರ ಬಗ್ಗೆ ಬೇಕಾದಷ್ಟು ಮಾಹಿತಿಯನ್ನು ಕೊಟ್ಟು ಇದರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ನಾವು 20 ಜನ ವ್ಯಕ್ತಿಗಳನ್ನು ಕೇಳಿದರೆ 20 ಜನ 20 ತರಹದ ಅಭಿಪ್ರಾಯಗಳನ್ನು ಹೇಳ್ತಾರೆ. ನಿನ್ನ ಅಭಿಪ್ರಾಯ ಏನು? ಕೆಲವರು ಏನು ಮಾಡ್ತಾರೆ, ಇಲ್ಲಪ್ಪ ಕೇಳಕ್ಕೆ ನನಗೆ ತುಂಬ ಇಷ್ಟ ಆಯಿತು, ಕೇಳಿದೆ, ಇದ್ರ ಬಗ್ಗೆ ನನಗೆ ಒಳ್ಳೆಯ ಅಭಿಪ್ರಾಯ ಇದೆ. ಕೆಲವರು 10 ಜನ ನನಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. 10 ಜನ ಇನ್ನೊಂದು ಬೇರೆ ರೀತಿಯ ಅಭಿಪ್ರಾಯಗಳನ್ನು ಕೊಡ್ತಾರೆ, ವಿಮರ್ಶೆ ಮಾಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ. ಯಾವುದೇ ವಿಚಾರದ ಬಗ್ಗೆ ನಾವು ಅಭಿಪ್ರಾಯಗಳನ್ನು ಕೊಡಬೇಕಾದ್ರೆ ಕುರುಡಾಗಿ ಕೊಡಬಾರ್ದು. ಚೆನ್ನಾಗಿ ಆಲೋಚನೆ ಮಾಡಿ ವಿಚಾರ ಮಾಡಿ ಕೆಲವರು ತಮ್ಮ ಅಭಿಪ್ರಾಯಗಳನ್ನು ಕೊಡ್ತಾರೆ. ಹೀಗೆ ವೈಯಕ್ತಿಕ ವ್ಯತ್ಯಾಸಗಳಲ್ಲಿ ಈ ಮನೋಧೋರಣೆ, ನಂಬಿಕೆ ಮತ್ತು ಅಭಿಪ್ರಾಯಗಳಲ್ಲಿ ಕೂಡ ನಾವು ವ್ಯತ್ಯಾಸಗಳನ್ನು ಕಾಣ್ತೀವಿ. ಮುಂದಿನ ವಿಚಾರ ಕಲಿಕೆಯಲ್ಲಿನ ವ್ಯತ್ಯಾಸಗಳು. ಕಲಿಕೆಯಲ್ಲಿನ ವ್ಯತ್ಯಾಸಗಳು. ಕಲಿಕೆ ಅಂದ ತಕ್ಷಣ ಅದನ್ನು ನಾನು ನಿಮಗೆ ಪ್ರಾರಂಭದಲ್ಲಿ ಹೇಳಿದ್ದೆ. ಕಲಿಕೆ ಅಂದರೆ ಅನುಭವದಿಂದ ವ್ಯಕ್ತಿಯ ವರ್ತನೆಯಲ್ಲಿ ಉಂಟಾಗುವ ಬದಲಾವಣೆಯೇ ಕಲಿಕೆ. ಕಲಿಕೆ ಯಾವ ಕ್ಷೇತ್ರಕ್ಕೆ ಅನ್ವಯಿಸುತ್ತೆ? ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಳ್ಳೋದೇನು ಅಂದರೆ, ಕಲಿಕೆ ಅಂತಕ್ಕಂಥದ್ದು ಕೇವಲ ಇದು ಶಿಕ್ಷಣ ಕ್ಷೇತ್ರಕ್ಕೆ, ಕಲಿಕೆ ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರ ಅನ್ವಯಿಸುವಂತಹ ಪದಾರ್ಥ ಅಲ್ಲ. ಕಲಿಕೆ ಮನುಷ್ಯ ಹುಟ್ಟಿದಂದಿನಿಂದ ಹಿಡಿದು ಅವನು ಸಾಯುವವರೆಗೂ ಕೂಡ ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ. ಮನೆಯಲ್ಲಿ ಕಲಿತಾನೆ, ಶಾಲೆಯಲ್ಲಿ ಕಲಿತಾನೆ, ಸಮಾಜದ ವ್ಯಾಪ್ತಿಯಲ್ಲಿ ಅವನು ಕಲಿತಾನೆ. ಈ ಕಲಿಕೆಯಲ್ಲೂ ಕೂಡ ನಾವು ಅನೇಕ ವ್ಯತ್ಯಾಸಗಳನ್ನು ಕಾಣ್ತೀವಿ. ಉದಾಹರಣೆಗೆ ತುಂಬ ಸಿಂಪಲಾಗಿ ಹೇಳ್ತೀನಿ ನಾನು. ಮನೆಯಲ್ಲೂ ಮನುಷ್ಯ ಅಥವಾ ವ್ಯಕ್ತಿ ಕಲಿತಾನೆ, ಶಾಲೆಯಲ್ಲಿ ಕಲಿತಾನೆ, ಸಮಾಜದಲ್ಲಿ ಕಲಿತಾನೆ. ಈ 3 ಹಂತಗಳಲ್ಲೂ ಕೂಡ ಮಗು ಅಥವಾ ವ್ಯಕ್ತಿ ಕಲಿತಾ ಹೋಗ್ತಾನೆ. ಈ ಮನೆಯ ಕಲಿಕೆಯನ್ನು ನಾವು ಉದಾಹರಣೆಗೆ ತಗೊಳ್ಳೋಣ. ಮನೆಯಲ್ಲಿ ಕಲಿಯುವ ಮಕ್ಕಳನ್ನು ನಾವು ವಿಶ್ಲೇಷಣೆ ಮಾಡಿ ನೋಡಿದರೆ, ಒಂದು ಅಡುಗೆ ಮಾಡೋ ವಿಚಾರ ಆಗ್ಬೋದು, ಮನೆ ಕೆಲಸ ಮಾಡೋ ವಿಚಾರ ಆಗ್ಬೋದು, ಒಂದು ನಡವಳಿಕೆಯ ವಿಚಾರ ಆಗ್ಬೋದು. ಇದು ಮನೆಯಲ್ಲಿನ ಮಕ್ಕಳಲ್ಲಿ ನಾವು ಅನೇಕ ವ್ಯತ್ಯಾಸಗಳನ್ನು ಕಾಣ್ತೀವಿ. ಮನೆಯಲ್ಲಿ 2 ಹೆಣ್ಮಕ್ಳಿದ್ದಾರೆ ಅಂದರೆ ಅವರು ಕೆಲಸ ಮಾಡೋ ರೀತಿ, ಅಡುಗೆ ಮಾಡೋ ರೀತಿಯಲ್ಲಿ ವ್ಯತ್ಯಾಸ ಇರುತ್ತೆ. ಅಥವಾ 2 ಗಂಡು ಮಕ್ಕಳಿದ್ದಾರೆ ಅಂದರೆ ಅವರು ಮನೆಯ ಹೊರಗಿನ ಕೆಲಸಗಳು ಅಥವಾ ತಂದೆ ತಾಯಿಗಳ ಮಾರ್ಗದರ್ಶನದಲ್ಲಿ ಅವರು ಕಲಿಯುವಂಥ ರೀತಿಯಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ. ಶಾಲೆ, ವಿಶೇಷವಾಗಿ ಶಾಲೆಯನ್ನು ದೃಷ್ಟಿಕೋನದಲ್ಲಿ ನಾವು ಇಟ್ಕೊಂಡು ನೋಡೋದಾದರೆ, ಕಲಿಕೆ ಅಂದ್ರೇನು? ಅನುಭವದಿಂದ ವರ್ತನೆಯಲ್ಲಿ ಉಂಟಾಗುವ ಬದಲಾವಣೆಯ ಕಲಿಕೆ. ತರಗತಿಯಲ್ಲಿ ಅಥವಾ ಶಾಲೆಗಳಲ್ಲಿ ಅವಿರತವಾಗಿ ತರಗತಿ ಪಾಠ ಪ್ರವಚನಗಳು ನಡೀತಾ ಹೋಗ್ತವೆ. ಈ ಪಾಠ ಪ್ರವಚನಗಳು ನಡೀತಾ ಹೋದಂತೆ ಒಂದು ತಿಂಗಳಿಗೊಮ್ಮೆನೋ, ಅರ್ಧ ವರ್ಷಕ್ಕೊಮ್ಮೆನೋ ವಾರ್ಷಿಕವಾಗಿ ಪರೀಕ್ಷೆಗಳನ್ನು ನಾವು ಮಾಡ್ತೀವಿ. ಆ ವಾರ್ಷಿಕ ಪರೀಕ್ಷೆಯ ಫಲಿತಾಂಶಗಳನ್ನು ನಾವು ನೋಡಿದಾಗ ಅಲ್ಲಿ ನಾವು ವಿದ್ಯಾರ್ಥಿಗಳ ನಡುವೆ ವ್ಯತ್ಯಾಸಗಳನ್ನು ಕಾಣ್ತೀವಿ. ವಾರ್ಷಿಕ ಪರೀಕ್ಷೆಗಳಷ್ಟೇ ಅಲ್ಲ, ಒಂದು ತರಗತಿಯಲ್ಲಿ ಪಾಠ ಮುಗಿದ ಮೇಲೆ ತರಗತಿಯ ಕೊನೆಗೆ ಶಿಕ್ಷಕ ಒಂದು ಸಣ್ಣ ಪರೀಕ್ಷೆ ಪ್ರಶ್ನೆಗಳನ್ನು ಕೇಳಿದಾಗ ಉತ್ತರಗಳನ್ನು ಹೇಳೋದರಲ್ಲಿ ವ್ಯತ್ಯಾಸ
ವ್ಯತ್ಯಾಸ ಇದೆ. ಕಿರು ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಸಾಧನೆಯಲ್ಲಿ ವ್ಯತ್ಯಾಸ ಇದೆ. ಅರ್ಧವಾರ್ಷಿಕ ಪರೀಕ್ಷೆಗಳಲ್ಲಿ ವ್ಯತ್ಯಾಸ ಇರುತ್ತೆ. ಇನ್ನು ವಾರ್ಷಿಕ ಪರೀಕ್ಷೆಗಳಲ್ಲೂ ಕೂಡ ನಾವು ವ್ಯತ್ಯಾಸಗಳನ್ನು ಕಾಣ್ತೀವಿ. ಈ ವ್ಯತ್ಯಾಸಗಳಿಗೆ ಕಾರಣ ಏನು? ಯಾಕೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದೇ ರೀತಿ ಪರ್ಫಾರ್ಮೆನ್ಸ್ ಕೊಡೋದಿಲ್ಲ? ಯಾಕೆಂದರೆ ಪಾಠ ಮಾಡೋ ಶಿಕ್ಷಕ ಎಲ್ರಿಗೂ ಒಂದೇ ಥರನೇ ಪಾಠ ಮಾಡಿರ್ತಾನೆ. ಆದರೆ ವಿದ್ಯಾರ್ಥಿಗಳ ಸಾಧನೆಯಲ್ಲಿ ನಾವು ವ್ಯತ್ಯಾಸಗಳನ್ನು ಕಾಣ್ತೀವಿ. ಈ ವ್ಯತ್ಯಾಸಗಳಿಗೆ ಕಾರಣ ಏನು? ಯಾಕೆ ಕೆಲವು ಮಕ್ಕಳು ಶಾಲೆಯ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾವು ಹೇಳೋದಾದರೆ ಕೆಲವರು ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಮತ್ತು ಬೇಗ ಗ್ರಹಿಸ್ತಾರೆ. ಗ್ರಹಿಕೆ, ಅಂಕಗಳು, ಆಮೇಲೆ ಪಠ್ಯ ಮೂಲಕ ಚಟುವಟಿಕೆಗಳಲ್ಲೂ ಕೂಡ ಕೆಲವು ಮಕ್ಕಳು ವಿಶೇಷ ಸಾಧನೆಯನ್ನು ಮಾಡ್ತಾರೆ. ಮತ್ತು ತರಗತಿ ಚಟುವಟಿಕೆಗಳಲ್ಲಿ ಕೆಲವು ಮಕ್ಕಳು ಹೆಚ್ಚು ಸಕ್ರಿಯವಾಗಿ ಭಾಗವಹಿಸ್ತಾರೆ. ಅವರಲ್ಲಿ ಯಾವುದೇ ತರಹದ ಒಂದು ಆಯಾಸವಾಗಲಿ ನಿರಾಸಕ್ತಿಯಾಗಲಿ ಇರಲಿಲ್ಲ. ಕಾರಣ ಏನು? ಇದಕ್ಕೆ ಕಾರಣ ಮತ್ತೇನೂ ಅಲ್ಲ. ಎಲ್ಲ ವಿದ್ಯಾರ್ಥಿಗಳು ಶಾಲಾ ಚಟುವಟಿಕೆಗಳಲ್ಲಿ ಒಂದೇ ರೀತಿಯ ಸಾಧನೆಯನ್ನು ಮಾಡೋಕ್ಕಾಗಲ್ಲ. ಎಲ್ಲರೂ ಹೆಚ್ಚು ಅಂಕ ತಗೊಳ್ಳಲ್ಲ, ಎಲ್ಲರೂ ಬೇಗ ಗ್ರಹಿಸಲ್ಲ, ಎಲ್ಲರೂ ಕೇಳಿದಕ್ಕೆ ಉತ್ತರ ಕೊಡಲ್ಲ. ಎಲ್ಲ ಮಕ್ಕಳು ಪಠ್ಯಪೂರ್ವಕ ಚಟುವಟಿಕೆಗಳಲ್ಲಿ ಸಮರ್ಪಕವಾಗಿ ಭಾಗವಹಿಸೋದಿಲ್ಲ. ಇದಕ್ಕೆ ಕಾರಣ ಅವರ ವೈಯಕ್ತಿಕ ವ್ಯತ್ಯಾಸಗಳು. ಅಂದರೆ ವೈಯಕ್ತಿಕ ವ್ಯತ್ಯಾಸಗಳು ಅಂದರೆ ಅದರಲ್ಲಿ ಯಾವ್ಯಾವ ಅಂಶಗಳು ಬರುತ್ತೆ? ಅವರ ಆಸಕ್ತಿ, ಅಭಿರುಚಿ, ಆಯಾಸ, ಆರೋಗ್ಯ ಮತ್ತು ಅನಾರೋಗ್ಯ ಎರಡು. ಅವರು ಬೆಳೆದ ಪರಿಸರ, ಪಠ್ಯವಸ್ತು, ಶಿಕ್ಷಕನ ಬೋಧನಾ ವಿಧಾನ, ಇಷ್ಟು ಅಂಶಗಳು ಕಾರಣವಾಗುತ್ತವೆ. ಈ ವೈಯಕ್ತಿಕ ಕಲಿಕೆಗೆ ಸಂಬಂಧಪಟ್ಟಂತೆ ನಾವು ಹೇಳೋದಾದರೆ ಶಾಲಾ ಕಲಿಕೆಯಲ್ಲಿ ನಾವು ಬಹಳ ದೇರ್ ಆರ್ ಸೋ ಮೆನಿ ಡಿಫ್ರೆನ್ಸಸ್ ಬಿಟ್ವೀನ್ ದ ಸ್ಟೂಡೆಂಟ್ಸ್. ವೈ, ವಾಟ್ ಈಸ್ ದ ರೀಸನ್ ಅಂತೇಳಿ ನಾವು ಯೋಚನೆ ಮಾಡಿದರೆ, ಮಕ್ಕಳಲ್ಲಿ ಇಲ್ಲದೇ ಇರೋ ಆಸಕ್ತಿಯ ಕೊರತೆ, ಅಭಿರುಚಿಯ ಕೊರತೆ, ಮತ್ತು ಕೆಲವು ಮಕ್ಕಳು ಬೇಗ ಆಯಾಸಗೊಳ್ಳುತ್ತಾರೆ. ಯಾಕೆ ಆಯಾಸ ಯಾಕೆ ಅಂದರೆ ಅವರ ಅನಾರೋಗ್ಯ ಕಾರಣ ಆಗಿರ್ಬೋದು, ಅಥವಾ ಶಾಲಾ ಪರಿಸರವೇ ಕಾರಣ ಆಗಿರ್ಬೋದು, ತರಗತಿಯ ಅಹಿತಕರ ವಾತಾವರಣ ಕಾರಣ ಆಗಿರ್ಬೋದು, ಮತ್ತು ಪಠ್ಯ ವಸ್ತುವಿನ ಸಂಕೀರ್ಣತೆ ಕಾರಣ ಆಗಿರ್ಬೋದು, ಮತ್ತು ಶಿಕ್ಷಕನ ಬೋಧನಾ ವಿಧಾನ ಪರಿಣಾಮಕಾರಿಯಾಗಿಲ್ಲದೆ ಇರೋದು ಕೂಡ ಕಾರಣ ಆಗಿರ್ಬೋದು. ಮತ್ತು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅಂತಹ ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟ ಅಥವಾ ಸಾಮರ್ಥ್ಯ ತೀರಾ ಕಡಿಮೆ ಇರೋದು ಕೂಡ ಕಾರಣ ಆಗಿರುತ್ತೆ. ಹೀಗೆ ಈ ತರಹದ ಅನೇಕ ವ್ಯತ್ಯಾಸಗಳನ್ನು ಅಥವಾ ಭಿನ್ನತೆಗಳನ್ನು ನಾವು ಶಾಲಾ ಕಲಿಕೆಗೆ ಸಂಬಂಧಪಟ್ಟಂತೆ ನೋಡ್ತೀವಿ. ಮತ್ತು ಮುಂದೆ ಸಮಾಜ, ನಾವೆಲ್ಲ ವಾಸ ಮಾಡ್ತಾ ಇರ್ತಕ್ಕಂಥ ಸಮಾಜದಲ್ಲಿ ನಾವೆಲ್ಲ ಸಾಮಾಜಿಕ ನಿಯಮಗಳಿಗೆ, ರೂಢಿ ಸಂಪ್ರದಾಯಗಳಿಗೆ, ಕಾನೂನು ಕಟ್ಟಳೆಗಳಿಗೆ ಬದ್ಧರಾಗಿ ನಡ್ಕೊಬೇಕಾಗ್ತದೆ. ಒಟ್ಟು ಸಮಾಜವನ್ನು ನಾವು ತಗೊಂಡ್ರೆ ಎಷ್ಟಿದೆ ಸಮಾಜದ ನಮ್ಮ ಜನಸಂಖ್ಯೆಯನ್ನು ನಾವು ಒಂದು ಅಂದಾಜು ಇಟ್ಕೊಂಡು ತಗೊಂಡ್ರೆ ಎಷ್ಟು ತರಹದ ವ್ಯಕ್ತಿಗಳನ್ನು ನಾವು ಸಮಾಜದಲ್ಲಿ ಕಾಣ್ತೀವಿ. ಮೇಲೆ ನೋಡಿದ್ವಲ್ಲ ಇದುವರೆಗೂ, ಅಂಥ ಎಲ್ಲ ಭಿನ್ನತೆಗಳು ಕೂಡ ಸಮಾಜದಲ್ಲಿದೆ. ನಾವೆಲ್ಲ ವಾಸ ಮಾಡೋ ಸಮಾಜದಲ್ಲೇ, ಸಮಾಜದ ಸದಸ್ಯರೇನೆ. ಆದರೂ ಕೂಡ ಸಮಾಜದಲ್ಲಿ ಒಬ್ಬರಿದ್ದಂತೆ ಇನ್ನೊಬ್ಬರಿಲ್ಲ. ಅಕ್ಕಪಕ್ಕದ ಮನೆಯಲ್ಲಿ ವ್ಯತ್ಯಾಸ, ಮನೆಯ ಒಳಗಿನ ಸದಸ್ಯರಲ್ಲಿ ವ್ಯತ್ಯಾಸ, ಸಂಘ ಸಂಸ್ಥೆಗಳಲ್ಲಿ ವ್ಯತ್ಯಾಸ, ಘರ್ಷಣೆಗಳು, ವ್ಯತ್ಯಾಸಗಳು, ಭಿನ್ನತೆಗಳು, ಆಸಕ್ತಿಯ ಕ್ಷೇತ್ರಗಳಲ್ಲಿ ವ್ಯತ್ಯಾಸ, ದುಡಿಮೆಯ ಕ್ಷೇತ್ರಗಳಲ್ಲಿ ವ್ಯತ್ಯಾಸ. ಹೀಗೆ ಈ ತರಹದ ವ್ಯತ್ಯಾಸಗಳನ್ನು ನಾವು ಸಮಾಜದ ಒಂದು ಕಲಿಕಾ ಕ್ಷೇತ್ರದಲ್ಲೂ ಕೂಡ ನಾವು ಎಷ್ಟೇ ನಾವು ಭಾಳ ವ್ಯವಸ್ಥಿತವಾಗಿ ಮಾಡ್ತೀವಿ, ಕಲಿಯೋದಕ್ಕೆ ಅವಕಾಶ ಕೊಡ್ತೀವಿ, ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೀವಿ ಅಂದರೂ ಕೂಡ ನಮಗೆ ವ್ಯತ್ಯಾಸಗಳು ಅದು ಗೋಚರ ಆಗೇ ಆಗ್ತವೆ. ಈ ವ್ಯತ್ಯಾಸಗಳಿಗೆ ಕಾರಣ ಏನು? ಕಾರಣ ಇನ್ನೇನು ಅವರು ಬೆಳೆದು ಬಂದಿರುವ ಪರಿಸರ, ಅವರು ಪಡ್ಕೊಂಡು ಬಂದಿರತಕ್ಕಂಥ ಅನುವಂಶೀಯಾಂಶಗಳು,
ಅವರ ಆಲೋಚನಾ ರೀತಿ, ಅವರು ಬೆಳೆಯುವ ವಿಧಾನ, ಅವರ ಸಂಪರ್ಕಕ್ಕೆ ಬರುವಂತಹ ವ್ಯಕ್ತಿಗಳು, ಅವರ ಒಂದು ಆಲೋಚನಾ ಸಾಮರ್ಥ್ಯ, ಮನೋಧೋರಣೆಗಳು, ಅಭಿಪ್ರಾಯಗಳು, ನಂಬಿಕೆಗಳು, ಹೀಗೆ ನಾವು ಇದನ್ನೆಲ್ಲ ವಿಶ್ಲೇಷಣೆ ಮಾಡಿ ನೋಡ್ತಾ ಹೋದಂತೆ ಕಲಿಕಾ ಕ್ಷೇತ್ರದಲ್ಲೂ ಕೂಡ ನಾವು ಅನೇಕ ವ್ಯತ್ಯಾಸಗಳನ್ನು ಕಾಣ್ತೀವಿ. ಅಂದರೆ ಮನುಷ್ಯ, ವ್ಯಕ್ತಿ, ಅವನು ಯಾವ ಒಂದು ಮಟ್ಟದಲ್ಲಾದರೂ ಕೂಡ ಕಲೀಲಿ, ಮನೆಯಲ್ಲೇ ಕಲೀಲಿ, ಶಾಲೆಯಲ್ಲೇ ಕಲೀಲಿ, ಸಮಾಜದಲ್ಲೇ ಕಲೀಲಿ. ಯಾಕೆಂದರೆ ಕಲಿಕೆ ಅನ್ನೋದಕ್ಕೆ ಒಂದು ನಿಗದಿಪಡಿಸೋದು ಇದೆ ಅರ್ಥ ಅಂತ ನಾವು ಹೇಳೋಕ್ಕಾಗಲ್ಲ. ಅದು ಇದೇ ಕ್ಷೇತ್ರಕ್ಕೆ ಸೀಮಿತವಾಗಿದೆ ಅಂತಲೂ ಕೂಡ ನಾವು ಹೇಳೋಕ್ಕಾಗಲ್ಲ. ಮನುಷ್ಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ, ಎಲ್ಲ ಹಂತಗಳಲ್ಲೂ ಕೂಡ, ಎಲ್ಲ ವಯಸ್ಸಿನಲ್ಲೂ ಕೂಡ ಕಲಿತಾ ಹೋಗ್ತಾನೆ. ಎಲ್ಲ ಹಂತಗಳಲ್ಲೂ ಕೂಡ ಎಷ್ಟೇ ವ್ಯವಸ್ಥಿತವಾದ ಒಂದು ಮಾರ್ಗ ವಿಧಾನ ಇದ್ದರೂ ಕೂಡ ಆ ವ್ಯಕ್ತಿಗಳಲ್ಲಿ, ಕುಟುಂಬದಲ್ಲಿ, ಕುಟುಂಬದ ಸದಸ್ಯರಲ್ಲಿ, ಶಾಲೆಯ ವಿದ್ಯಾರ್ಥಿಗಳಲ್ಲಿ ಮತ್ತು ಸಮಾಜದ ಸದಸ್ಯರ ಕಲಿಕೆಯ ಒಂದು ವಿಧಾನದಲ್ಲಿ, ರೀತಿಯಲ್ಲಿ, ಅಂಶಗಳಲ್ಲಿ, ವಿಚಾರಗಳಲ್ಲಿ ನಾವು ಭಿನ್ನತೆ ಮತ್ತು ವ್ಯತ್ಯಾಸಗಳನ್ನು ಕಾಣ್ತೀವಿ. ಮತ್ತೊಂದು ಕೊನೆಯದು ವ್ಯಕ್ತಿತ್ವದ ವ್ಯತ್ಯಾಸಗಳು. ವ್ಯಕ್ತಿತ್ವದ ವ್ಯತ್ಯಾಸಗಳು, ಇದನ್ನು ಇಂಗ್ಲೀಷ್ನಲ್ಲಿ ನಾವು ಡಿಫ್ರೆನ್ಸಸ್ ಇನ್ ಪರ್ಸನಾಲಿಟಿ ಅಂತೇಳಿ ಕರಿತೀವಿ. ವ್ಯಕ್ತಿತ್ವ ಅಂದ್ರೇನು? ಬಾಹ್ಯವಾಗಿ ಗೋಚರವಾಗುವಂತಹ ದೈಹಿಕ ವ್ಯಕ್ತಿತ್ವ ಅಲ್ಲ. ವ್ಯಕ್ತಿತ್ವ ಅಂದರೆ ಅದು ಒಬ್ಬ ವ್ಯಕ್ತಿಯಲ್ಲಿ ನಾವು ಕಾಣುವ ಸರ್ವ ಗುಣಗಳ ಮೊತ್ತ ಅಂತೇಳಿ ಕರಿತೀವಿ. ಅಂದರೆ ವ್ಯಕ್ತಿತ್ವ, ಯಾವುದೇ ಒಬ್ಬರ ವ್ಯಕ್ತಿತ್ವ ತುಂಬ ಚೆನ್ನಾಗಿದೆ ಅಂದರೆ ಅಲ್ಲಿ ಅವನ ದೈಹಿಕ ಬೆಳವಣಿಗೆಯೂ ಚೆನ್ನಾಗಿರಬೇಕು, ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮಿಕ, ನೈತಿಕ, ಶೈಕ್ಷಣಿಕ, ಈ ಎಲ್ಲ ಅಂಶಗಳಲ್ಲೂ ಕೂಡ ಬೆಳವಣಿಗೆ ಸಮರ್ಪಕವಾಗಿ ಆಯಿತು ಅಂದರೆ ಆಗ ಆ ವ್ಯಕ್ತಿಯ ವ್ಯಕ್ತಿತ್ವ ತುಂಬ ಚೆನ್ನಾಗಿದೆ ಅಂತೇಳಿ ನಾವು ಕರಿತೀವಿ. ಆದರೆ ಒಂದು ಸಮಾಜವನ್ನು ನಾವು ತಗೊಂಡ್ರೆ ಈ ವ್ಯಕ್ತಿತ್ವದ ವಿಚಾರದಲ್ಲಿ ಕೂಡ ನಾವು ಅನೇಕ ವ್ಯತ್ಯಾಸಗಳನ್ನು ಕಾಣ್ತೀವಿ. ಇಲ್ಲಿ ವ್ಯಕ್ತಿತ್ವದಲ್ಲಿ ಮುಖ್ಯವಾಗಿ ನಾವು 3 ವಿಧಗಳನ್ನು ಕಾಣ್ತೀವಿ: ಅಂತರ್ಮುಖಿಗಳು, ಬಹಿರ್ಮುಖಿಗಳು ಮತ್ತು ಉಭಯಮುಖಿಗಳು ಅಂತ. ಅಂತರ್ಮುಖಿಗಳು ಅಂದರೆ ಯಾರ ಹತ್ರನೂ ಏನು ಹೇಳಲ್ಲ, ಮಾತಾಡಲ್ಲ, ಒಳಗೆ ಇಟ್ಕೊಂಡಿರ್ತಾರೆ. ಬಹಿರ್ಮುಖಿಗಳು ಅಂದರೆ ಮನಸ್ಸಿನೊಳಗಡೆ ಏನು ಇಟ್ಕೊಳ್ಳಲ್ಲ, ಎಲ್ಲ ಹೊರಗಾಗ್ತಾರೆ. ಮತ್ತು ಉಭಯಮುಖಿಗಳು, ಅವರು ಕೆಲವೊಂದು ಹೇಳ್ತಾರೆ, ಕೆಲವೊಂದು ಹೇಳಲ್ಲ. ಈ ಥರ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ವ್ಯಕ್ತಿತ್ವ ಇರುತ್ತೆ ಸಮಾಜದಲ್ಲಿ. ಈ ವ್ಯಕ್ತಿತ್ವ ಒಬ್ಬರಿಂದ ಒಬ್ಬರಿಗೆ ಯಾಕೆ ಭಿನ್ನವಾಗುತ್ತೆ? ಮತ್ತು ಅದೇ ಕಾರಣ ಅನುವಂಶೀಯತೆ ಮತ್ತು ಪರಿಸರ. ಹೀಗೆ ನಾವು ವ್ಯಕ್ತಿತ್ವದ ಭಿನ್ನತೆ ಅಥವಾ ವ್ಯತ್ಯಾಸಗಳಲ್ಲಿ ಇಷ್ಟು ಕ್ಷೇತ್ರಗಳನ್ನು ನಾವು ನೋಡ್ತೀವಿ. ಇಲ್ಲಿಗೆ ಇವತ್ತಿನ ಈ ತರಗತಿಯನ್ನು ಮುಗಿಸೋಣ. ಮತ್ತು ಮುಂದೆ ಈ